ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೇಕಂತಾನೆ ಮಾಡ್ತಿರೋದಂದ್ರೆ ರಾಜಕೀಯ ಸರ್. ಇದು ಈಗ ವೆರಿ ಸಿಂಪಲ್ ಸರ್. ಸ್ಟೇಟ್ ಕ್ಯಾಬಿನೆಟ್, ಪೊಲಿಟಿಕಲ್ ಹೆಡ್ ಚೀಫ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್ ಹೆಡ್ ಗವರ್ನರ್. ಗವರ್ನರ್ಗೆ ಯಾವುದೇ ಅಧಿಕಾರ ಇಲ್ಲ ನೋಡಿ. ಪಾರ್ಟ್ 6 ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ವರೆಗೂ ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163 ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವ್ರು ಏನು ಹೇಳಿದ್ರೆ ಅದು ಕೇಳಬೇಕು ಗವರ್ನರ್ ಅಂತ ಹೇಳುತ್ತೆ. ಎರಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಮತ್ತೆ ಎಚ್ಚರಿಸಿದೆ. ಆದರೆ ಗವರ್ನರ್ ಅವರು ಈ ಥರ ನಾನು ಪ್ಲೀಸ್ ಆನರಬಲ್ ಗವರ್ನರ್ ಜಿ, ಐ ನೀಡ್ ಯುವರ್ ಅಪಾಯಿಂಟ್ಮೆಂಟ್ ಸರ್, because I want to gift you a Indian Constitution copy in which Article 163 reads that governor has to obey the aid and advice of the Council of Ministers. Please give him an appointment, sir. ಅದೇ ರೀತಿ ನಬಮ್ ರಬಿಯಾ ಕೇಸ್ನು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೇನೆ. ಮತ್ತೆ ಸರ್, ಈಗ ನಾನು ಮಾತಾಡ್ತಾ ಇರೋದು ನಮ್ಮ ಗವರ್ನರ್ ಅವರು ಬಹಳ ಉತ್ತಮರಿದ್ದಾರೆ, ಒಳ್ಳೆಯವರಿದ್ದಾರೆ. ಆದರೆ ಅವರು ಒಳ್ಳೆತನ ಬಹಳಷ್ಟು ಆಗಿದೆ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ನಾನು ಆರ್ಟಿಕಲ್ 163ನ ಅವ್ರು ವೈಲೇಟ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ 2-3 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅವ್ರು ಓದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬೇಕಂತಾನೆ ಮಾಡ್ತಿರೋದಂದ್ರೆ ರಾಜಕೀಯ ಸರ್. ಇದು ಈಗ ವೆರಿ ಸಿಂಪಲ್ ಸರ್. ಸ್ಟೇಟ್ ಕ್ಯಾಬಿನೆಟ್, ಪೊಲಿಟಿಕಲ್ ಹೆಡ್ ಚೀಫ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್ ಹೆಡ್ ಗವರ್ನರ್. ಗವರ್ನರ್ಗೆ ಯಾವುದೇ ಅಧಿಕಾರ ಇಲ್ಲ ನೋಡಿ. ಪಾರ್ಟ್ 6 ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ವರೆಗೂ ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163 ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವ್ರು ಏನು ಹೇಳಿದ್ರೆ ಅದು ಕೇಳಬೇಕು ಗವರ್ನರ್ ಅಂತ ಹೇಳುತ್ತೆ. ಎರಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಮತ್ತೆ ಎಚ್ಚರಿಸಿದೆ. ಆದರೆ ಗವರ್ನರ್ ಅವರು ಈ ಥರ ನಾನು ಪ್ಲೀಸ್ ಆನರಬಲ್ ಗವರ್ನರ್ ಜಿ, ಐ ನೀಡ್ ಯುವರ್ ಅಪಾಯಿಂಟ್ಮೆಂಟ್ ಸರ್, because I want to gift you a Indian Constitution copy in which Article 163 reads that governor has to obey the aid and advice of the Council of Ministers. Please give him an appointment, sir. ಅದೇ ರೀತಿ ನಬಮ್ ರಬಿಯಾ ಕೇಸ್ನು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೇನೆ. ಮತ್ತೆ ಸರ್, ಈಗ ನಾನು ಮಾತಾಡ್ತಾ ಇರೋದು ನಮ್ಮ ಗವರ್ನರ್ ಅವರು ಬಹಳ ಉತ್ತಮರಿದ್ದಾರೆ, ಒಳ್ಳೆಯವರಿದ್ದಾರೆ. ಆದರೆ ಅವರು ಒಳ್ಳೆತನ ಬಹಳಷ್ಟು ಆಗಿದೆ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ನಾನು ಆರ್ಟಿಕಲ್ 163ನ ಅವ್ರು ವೈಲೇಟ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ 2-3 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅವ್ರು ಓದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ವಿಚಾರ, ನಮ್ಮ ಆರ್ ಅಶೋಕಣ್ಣವರು ನಿನ್ನೆ ಶಿಡ್ಲಘಟ್ಟ ವಿಚಾರವಾಗಿ ನಮ್ಮ KH ಮುನಿಯಪ್ಪ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಅಶೋಕಣ್ಣ, KH ಮುನಿಯಪ್ಪ ಸಾಹೇಬರು ರಾಜಕೀಯ ಅನುಭವದಷ್ಟು ನಿಮಗೆ ರಾಜಕೀಯ ಅನುಭವ ಆಗಿಲ್ಲ. ಯಾರನ್ನೂ ರಕ್ಷಣೆ ಮಾಡೋ ಅವಶ್ಯಕತೆ ನಮ್ಮ KH ಮುನಿಯಪ್ಪ ಸಾಹೇಬ್ರಿಗೂ ಇಲ್ಲ. ನೀವು ಅದೇನೋ ಪುಣ್ಯಕೋಟಿ ಕತೆ ಹೇಳಿದ್ರಲ್ಲ ಅಶೋಕಣ್ಣ, ನಿಮ್ಮ ಹಿಂದೆ ಇರೋ ಪುಣ್ಯಕೋಟಿ ಯಾರು ಅಂತ ನಮಗೂ ಚೆನ್ನಾಗಿ ಗೊತ್ತು, KH ಮುನಿಯಪ್ಪಣ್ಣನಿಗೂ ಚೆನ್ನಾಗಿ ಗೊತ್ತು. ಏನು ಅಶೋಕಣ್ಣ, ಸ್ವಲ್ಪ ಕಂಫರ್ಟಬಲ್ ಪಾಲಿಟಿಕ್ಸ್ ಮಾಡೋದು ಬಿಟ್ಟರೆ ವಿರೋಧ ಪಕ್ಷದ ನಾಯಕರಾಗ್ತೀರಾ ಅಂತ. ನೀವು ಕಾಂಗ್ರೆಸ್ ಪಕ್ಷದವರು, BJPಯವರು, JDS ಅವರು, ನನಗೆ ಇವತ್ತು ಅಶೋಕಣ್ಣ ಯಾವ ಪಾರ್ಟಿ ಅಂತ ಕ್ಲಾರಿಟಿ ಸಿಕ್ಕಿಲ್ಲ ಅವ್ರ ಬಿಹೇವಿಯರ್ ನೋಡಿದ್ರೆ. ಥ್ಯಾಂಕ್ ಯು ಸರ್.